ಯುವ ಬರಹಗಾರ, ಸಾಮಾಜಿಕ ನ್ಯಾಯದ ಧ್ವನಿ ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಡಿ.ವಿ. ಗುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರದ ಸಂಶೋಧನಾರ್ಥಿ ಗಂಗಾಧರ ಬಿ.ಎಂ. ಬಾಣಸಂದ್ರ ಅವರಿಗೆ ತುಮಕೂರು ವಿಶ್ವವಿದ್ಯಾನಿಲಯವು ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದೆ. ಅವರು ಸಲ್ಲಿಸಿದ ಕನ್ನಡದ ಆತ್ಮಕಥೆಗಳಲ್ಲಿ ಅಧಿಕಾರ ಮತ್ತು ಹಿಂಸೆಯ ಸ್ವರೂಪ ಎಂಬ ಮಹತ್ವದ ಸಂಶೋಧನಾ ಪ್ರಬಂಧಕ್ಕೆ ಈ ಪದವಿ ಲಭಿಸಿದೆ. ಈ ಸಂಶೋಧನೆಯನ್ನ ಅವರು ತುಮಕೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ವಸಂತ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಕನ್ನಡದ ಪ್ರಮುಖ ಆತ್ಮಕಥೆಗಳನ್ನು ಸಾಮಾಜಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿಟ್ಟು ವಿಶ್ಲೇಷಿಸಿರುವ ಈ ಪ್ರಬಂಧವು ಸಮಾಜದಲ್ಲಿನ ಅಧಿಕಾರ ಕೇಂದ್ರಗಳು ಮತ್ತು ಅವುಗಳಿಂದ ವ್ಯಕ್ತವಾಗುವ ಸೂಕ್ತ ಹಾಗೂ ಸ್ಥೂಲ ಹಿಂಸೆಯ ರೂಪಗಳನ್ನು ತಾರ್ಕಿಕವಾಗಿ ಚರ್ಚಿಸುತ್ತದೆ. ಶೋಷಿತರು ಮತ್ತು ವಂಚಿತರ ಧ್ವನಿಯಾಗಿ ಹೊರಹೊಮ್ಮುವ ಆತ್ಮಕಥೆಗಳ ಅಂತರಾಳವನ್ನು ಅಂಬೇಡ್ಕರ್ವಾದಿ ತಾತ್ವಿಕ ನೆಲೆಯಲ್ಲಿ ವಿಶ್ಲೇಷಿಸಿರುವುದು ಈ ಸಂಶೋಧನೆಯ ವಿಶೇಷತೆಯಾಗಿದೆ. ಅಂಬೇಡ್ಕರ್ವಾದಿ ಚಿಂತಕರಾಗಿಯೂ ಸಾಮಾಜಿಕ ನ್ಯಾಯಕ್ಕಾಗಿ ಸದಾ ಧ್ವನಿ ಎತ್ತುವ ಯುವ ಬರಹಗಾರನಾಗಿಯೂ ಗುರುತಿಸಿಕೊಂಡಿರುವ ಗಂಗಾಧರ ಬಿ.ಎಂ. ಬಾಣಸಂದ್ರ ಅವರ ಈ ಸಾಧನೆಗೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು, ಸಂಶೋಧನಾರ್ಥಿಗಳು, ಪ್ರಗತಿಪರ ಚಿಂತಕರು, ಸ್ನೇಹಿತರು ಹಾಗೂ ವಿದ್ಯಾರ್ಥಿ ವೃಂದ ಹಾರ್ದಿಕ ಅಭಿನಂದನೆಯನ್ನ ಸಲ್ಲಿಸಿದೆ. ಕೊಳಗಟ್ಟ ಕೇಶವ, ತುರುವೇಕೆರೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.